ಮಾನ್ಯ ಸಚಿವರಾಗಿದ್ದಂತ ಪ್ರಸ್ತಾಪ ಮಾಡಿದ್ರು ಮೊದಲು KN ರಾಜಾ ನಾವು ಅವಾಗಲೇ ಹೇಳಿದ್ವಿ KN ರಾಜಾ ವೇದಿಕೆ ಅಲ್ಲ ಇದು ಅಂತ. ಇಲ್ಲಿ ಗವರ್ನರ್ ಸೆಕ್ರೆಟರಿ ನ ಸ್ಟೇಟ್ಮೆಂಟ್ ಸರ್ ಸಭಾನಾಯಕರು ಬಂದ ಮೇಲೆ ಉತ್ತರ ಕೊಡಿಸ್ತೇವೆ ಅಂತ ತಾವು ಹೇಳಿದ್ದೀರಿ ಸರ್. ಮಾತು ಆದ್ರಿಂದಲೇ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಮಾನ್ಯ KN ರಾಜಣ್ಣನವರನ್ನ ವಜಾಗೊಳಿಸಲಾಗಿದೆ ನಾನು ಅನುಮತಿ ಕೊಟ್ಟಿನಿ ಅಂತಕ್ಕಂಥ ವರದಿ ಎಲ್ಲಾ ಪತ್ರಿಕೆಗಳಲ್ಲೂ ಆಗಿದೆ. ವರದಿ ಆಗಿದ್ದ ಮೇಲೆ ಈಗ ಯಾವ ಕಾರಣಕ್ಕೆ ಅವರನ್ನ ವಜಾಗೊಳಿಸಲಾಗಿದೆ ಅಂತಕ್ಕಂಥದ್ದನ್ನ ಜನರಿಗೆ ತಿಳಿಸ್ಬೇಕಾಗ್ತದೆ. ನೋಡಿ, ಒಬ್ಬ ಶಾಸಕರಾದ್ರೆ ಕ್ಷೇತ್ರಕ್ಕೆ, ಆದ್ರೆ ಮಂತ್ರಿಗಳಾದ್ರೆ ಅವರು ರಾಜ್ಯಕ್ಕೆ ಮಂತ್ರಿಗಳಾದ ತಕ್ಷಣ ಯಾವ ಕಾರಣಕ್ಕೆ ಅವರನ್ನ ವಜಾಗೊಳಿಸಲಾಗಿದೆ ಅಂತಕ್ಕಂಥದ್ದನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಸೂಕ್ತವಾದ ವಿಷಯ. ಯಾವುದೇ ಈ ರೀತಿ ನಡೆದಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟಾಗ ಪಾರ್ಲಿಮೆಂಟ್ನಲ್ಲಿ ಅವರು ನಿಂತು ಯಾವ ಕಾರಣಕ್ಕೆ ಅಂತ ಹೇಳ್ತಾರೆ. ಇದು ಪದ್ಧತಿ ಇದೆ. ನೀವು ಅವರು ವೈಯಕ್ತಿಕವಾಗಿ ರಾಜೀನಾಮೆ ಕೊಟ್ಟರೆ ಕೇಳುವಂಥ ಪ್ರಶ್ನೆ ಏನಿರೋದಿಲ್ಲ. ಆದರೆ ವಜಾಗೊಳಿಸಲಾಗಿದೆ, ಇದಕ್ಕೆ ಕಾರಣ ಏನು? ವಜಾಗೊಳಿಸ್ತಕ್ಕಂಥದ್ದು ಹಲವು ಸಂದರ್ಭಗಳಿರ್ತದೆ. ಭ್ರಷ್ಟಾಚಾರದಲ್ಲಿದ್ರ ಆ ಕಾರಣಕ್ಕೆ ನೀವು ಅವರನ್ನೇನಾದರೂ ವಜಾಗೊಳಿಸಿದ್ದೀರಾ, ಅಥವಾ ಏನು ಮಾಡಬಾರ್ದಂತ ಹೀನ ಕೃತ್ಯವನ್ನೇನಾದರೂ ಮಾಡಿದ್ರಾ, ಆ ಕಾರಣಕ್ಕೆ ಮಾಡಿದ್ದೀರಾ? ಅಥವಾ ಇಲ್ಲಿ ಪತ್ರಿಕೆಗಳಲ್ಲೂ ಕೆಲವು ವರದಿಗಳಾಗಿದೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಶಾಸಕರು ಮತ್ತು ಸಚಿವರ ಸಭೆ ಕರೆದಿದ್ದು ವಿರುದ್ಧ ಬಹಿರಂಗ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಹೇಳಿದೆ. ಅದಕ್ಕ ರಾಜ್ಯದ 48 ರಾಜಕೀಯ ನಾಯಕರ ವಿರುದ್ಧ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಮಾತು ಹೇಳಿದ್ರು ಅದಕ್ಕ? ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ DK ಶಿವಕುಮಾರ್ ಅವರನ್ನು ಬದಲಾಯಿಸಬೇಕು ಅಂತ ಹೇಳಿದ್ರು ಅದಕ್ಕ? ಅಥವಾ ರಾಜ್ಯದಲ್ಲಿ ಸಮುದಾಯಕ್ಕೆ ಒಬ್ಬರಂತೆ 5 DCM ಹುದ್ದೆ ಸೃಷ್ಟಿಸಬೇಕು ಅಂತಂದಿದ್ರು ಅದಕ್ಕ? ಹೀಗೆ ಹಲವು ವಿಚಾರಗಳು ಬರ್ತವೆ. ನಾನು ಕೇಳ್ತಕ್ಕಂಥದ್ದು, ಈಗ ಇನ್ನೂ ಒಂದನ್ನು ಹೇಳಿದ್ರು, ನಾವು ಏನೋ ಮತಗಳ್ಳತನ ನಡೆದಿದೆ ಅಂತ ಹೇಳಿ ಕೇಂದ್ರ ನಾಯಕರು ಬಂದು ಇಲ್ಲಿ ಒಂದು ಧರಣ ಎಲ್ಲ ಮಾಡಿದ ಸಂದರ್ಭದಲ್ಲಿ ಅವ್ರು ಇನ್ನೊಂದು ಮಾತನ್ನು ಹೇಳಿದ್ರು, ನಮ್ಮ ಸರ್ಕಾರ ಇರುವಾಗಲೇ ಇದೆಲ್ಲ ಆಗಿದೆ, ವೋಟರ್ ಲಿಸ್ಟು ಎಲ್ಲ ಆಗಿದೆ, ಇದಕ್ಕಾಕೆ ಇದನ್ನು ದೊಡ್ಡದು ಮಾಡ್ತೀರಿ, ನಾವು ಕೂಡ ಇದು ಜವಾಬ್ದಾರಿ ಇದೆ ಅಂತ ಹೇಳಿದ್ರು. ಅಂದ್ರೆ ಸತ್ಯ ಹೇಳಿದ್ರು. ಅಂದ್ರೆ ಸತ್ಯ ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಸತ್ಯ ಹೇಳಿದೆವನ್ನ ಹತ್ಯೆ ಮಾಡು ಅಂತ. ಹಂಗೇನಾದ್ರೂ ಇದನ್ನು ಸತ್ಯ ಹೇಳಿದ್ದಕ್ಕೆ ಹತ್ಯೆನ? ಇದು ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ದೀರಿ ಅನ್ನೋದು ಇದು ಸದನದ ಮೂಲಕ ಜನರಿಗೆ ತಿಳಿಸಬೇಕಾದ ಒಂದು ಇದಿದೆ. ಅದರಿಂದ ದಯವಿಟ್ಟು ತಾವು ಇದನ್ನು ತಿಳಿಸಬೇಕು ಅಂತಕ್ಕಂಥ ಮಾತನ್ನು ಸಭಾಪತಿಗಳೇ, ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ ಮಂತ್ರಿಗಳು ನೇಮಕಾತಿ ಮಾಡ್ತಕ್ಕಂಥದ್ದು, ರಾಜೀನಾಮೆ ತಗೊಳ್ತಕ್ಕಂಥದ್ದು, ವಜಾಗೊಳಿಸ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು, ಆ ದಿಶೆಯಲ್ಲಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರ್ತಕ್ಕಂಥ ಅವಶ್ಯ ಇಲ್ಲ ಅಂತೇಳಿ ನಾನು ತಿಳ್ಕೊಳ್ಳಿ. ನೋಡಿ, ಇದು ಜಾರಿಕೆ ಉತ್ತರ ಸರ್. ಈಗ ಇಲ್ಲಿ ಇರ್ತಕ್ಕಂಥದ್ದು ಇದು ಮುಖ್ಯಮಂತ್ರಿಗಳ ಆದ್ರೆ ರಾಹುಲ್ ಗಾಂಧಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.